ಮುಂದುವರಿಯುತ್ತಾ ಇಂದಿರಾ ಕ್ಯಾಂಟೀನ್ ಯೋಜನೆ ಅನ್ನೋ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ. ಯಾಕೆಂದ್ರೆ ರಾಜಧಾನಿ ಹಸಿವು ಮುಕ್ತಗೊಳಿಸೋದಕ್ಕೆ ಆರಂಭವಾದ ಈ ಯೋಜನೆಗೆ ಇದೀಗ ಸಂಕಷ್ಟ ಎದುರಾಗಿದೆಯಾ? ಊಟ ತಿಂಡಿ ಲೆಕ್ಕದಲ್ಲಿ ನಡೆದಿದೆಯಂತೆ ಭಾರೀ ಗೋಲ್ಮಾಲ್ನಿಂದ ಬೆಚ್ಚಿ ಬಿದ್ದಿದ್ದಾರಂತೆ ಗುತ್ತಿಗೆದಾರರು. ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಈ ವರ್ಷ ಮುಂದುವರಿಯೋದು ಡೌಟ್. ಕ್ಯಾಂಟೀನಿಂದ ಗುತ್ತಿಗೆದಾರರಿಗೆ ಲಾಭ ನಷ್ಟಕ್ಕಿಂತ ಹೆಚ್ಚಾಗಿ ತಲೆನೋವೇ ಜಾಸ್ತಿ ಅಂತ ಇಂದಿರಾ ಕ್ಯಾಂಟೀನ್ ಗುತ್ತಿಗೆ ಪಡೆದಿದ್ದಂತಹ ರಿವಾರ್ಡ್ ಮತ್ತು ಶೆಫ್ ಟೆಕ್ ಸಂಸ್ಥೆ ಆಗಸ್ಟ್ 15ಕ್ಕೆ ಅದರ 2 ಸಂಸ್ಥೆಗಳ ಗುತ್ತಿಗೆ ಅವಧಿ ಮುಗಿಯುತ್ತೆ. ಕೆಲ ತಿಂಗಳುಗಳಿಂದ ಗುತ್ತಿಗೆದಾರರಿಗೆ ಸರಿಯಾಗಿ ಹಣ ಸಂದಾಯ ಆಗ್ತಾ ಇಲ್ಲ. ಹೀಗಾಗಿ ಈಗ ಅವರಿಗೆ ದೊಡ್ಡ ತಲೆನೋವಾಗಿದೆ. ಹಾಗಾಗಿ ಭಾಗ್ಯಕ್ಕೆ ಬ್ರೇಕ್ ಬೀಳುತ್ತಾ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಂದೀಶ್. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ ನಿಂದ. ನಂದೀಶ್, ಇಂದಿರಾ ಕ್ಯಾಂಟೀನ್ ನಲ್ಲಿ ಏನ್ ನಡೀತಾ ಇದೆ? ಯಾಕೆ ಟೆಂಡರ್ ನ ನವೀಕರಣಗೊಳಿಸಲಿಕ್ಕೆ ಗುತ್ತಿಗೆದಾರರು ಮುಂದಾಗ್ತಾ ಇಲ್ಲ? ಅವ್ರಿಗೆ ಏನ್ ದೊಡ್ಡ ತಲೆನೋವಾಗಿರುವಂತದ್ದು ಅಂತ? ಪ್ರತಿಮಾ, ಏನಂತಂದ್ರೆ ಕಳೆದ ಕಾಂಗ್ರೆಸ್ ಸರ್ಕಾರದ ಏನು ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದಂತಹ ಇಂದಿರಾ ಕ್ಯಾಂಟೀನ್ ಇದೇ ಆಗಸ್ಟ್ 15ಕ್ಕೆ 1 ವರ್ಷ ಪೂರ್ಣಗೊಳ್ತಾ ಇದೆ. ಅಂದ್ರೆ ಈ ಹಿಂದೆ ಏನು ಇಂದಿರಾ ಕ್ಯಾಂಟೀನ್ ಯೋಜನೆಯಲ್ಲಿ ಆಹಾರ ಸರಬರಾಜು ಮಾಡೋದಕ್ಕೆ ಏನು ಟೆಂಡರ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ಏನು ರಿವಾರ್ಡ್ ಮತ್ತೆ ಶೆಫ್ ಟೆಕ್ ಕಂಪನಿಗಳಿದ್ವು, ಅವು ಈ ಬಾರಿ ಏನು ಟೆಂಡರ್ ಅನ್ನ ಮುಂದುವರಿಸೋದಕ್ಕೆ ಏನು ನಿರಾಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಕಾರಣ ಏನಂತಂದ್ರೆ ಏನು ಆಹಾರ ಸರಬರಾಜಿನಲ್ಲಿ ಕೋಟಿ ಏನು ಅವ್ಯವಹಾರ ನಡೆದಿದೆ ಅನ್ನುವಂತ ಒಂದು ಆರೋಪಗಳು ಕೇಳಿಬಂದಿತ್ತು. ಜೊತೆಗೆ ಏನು ಗುತ್ತಿಗೆದಾರರಿಗೆ ಪ್ರತಿ ತಿಂಗಳು 6 ಕೋಟಿ ಹಣವನ್ನ ಸಂದಾಯ ಮಾಡಬೇಕಾಗಿತ್ತು. ಅದು ಸರ್ಕಾರ ವಿಳಂಬವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಜೂನ್ ತಿಂಗಳಿನಲ್ಲಿ ಏನು ಇದುವರೆಗೂ ಕೂಡ 6 ಕೋಟಿ ಹಣವನ್ನ ಕೊಡಬೇಕಾಗಿತ್ತು, ಅದು ಕೂಡ ಪಾವತಿಯನ್ನ ಮಾಡಿಲ್ಲ. ಈ ಎಲ್ಲಾ ಕಾರಣಗಳಿಂದಾಗ್ಲಿ ಈ ವರ್ಷ ಏನು ಗುತ್ತಿಗೆದಾರರು ಟೆಂಡರ್ ನಲ್ಲಿ ಭಾಗವಹಿಸೋದಕ್ಕೆ ಒಂದು ನಿರಾಸಕ್ತಿಯನ್ನ ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು. ಜೊತೆಗೆ ಏನಂತಂದ್ರೆ ಸುಮಾರು 150 ಕೋಟಿ ಏನು ಕಿಕ್ ಬ್ಯಾಕ್ ಅನ್ನ ಪಡೆದುಕೊಂಡಿದ್ದಾರೆ ಈ ಒಂದು ಅನ್ನಭಾಗ್ಯ ಏನು ಇಂದಿರಾ ಕ್ಯಾಂಟೀನ್ ಯೋಜನೆಯಲ್ಲಿ ಏನು 150 ಕೋಟಿ ಕಿಕ್ ಬ್ಯಾಕ್ ಅನ್ನ ಪಡೆದುಕೊಂಡಿದ್ದಾರೆ ಅನ್ನುವಂತ ಒಂದು ಆರೋಪ ಕೇಳಿ ಬಂದಿತ್ತು. ಈ ಎಲ್ಲಾ ಆರೋಪಗಳಿಂದ ಹೊರಬರೋದಕ್ಕೆ ನಾವು ಈ ಬಾರಿ ನಿರಾಸಕ್ತಿ ಭಾಗವಹಿಸುವುದಿಲ್ಲ ಅನ್ನುವಂತ ಒಂದು ಮಾತುಗಳನ್ನ ಟೆಂಡರ್ದಾರರು ಹೇಳ್ತಾ ಇದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಮಾಹಿತಿಗೆ.